ನಿಮ್ಮ ಮುಖದ ಕಾಂತಿ ಹೆಚ್ಚಿಸಲು ಈ ಮನೆಮದ್ದು ನಿಮ್ಮ ಮುಖ ದಿನದಿಂದ ದಿನಕ್ಕೆ ಕಪ್ಪಾಗ್ತಾ ಟ್ಯಾನ್ ಆಗುತ್ತೆ. ಅದ್ರ ಜೊತೆಗೆ ಜಾಸ್ತಿ ನಿಮ್ಮ ಮುಖದ ಮೇಲೆ ಸಮಸ್ಯೆಗಳು ಬರ್ತಾ ಇರುವಂಥದ್ದಿದ್ರೆ ಖಂಡಿತವಾಗಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಲೇಬೇಕು. ಯಾಕಂದರೆ ಇದನ್ನೇ ನೀವು ಮಿಸ್ ಮಾಡಿಬಿಟ್ರೆ ನೀವೇನೋ ದುಬಾರಿ ದುಡ್ಡು ಕಟ್ಟು ತಂದಷ್ಟು ಕ್ರೀಮ್ ಮಿಸ್ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ನಿಮ್ಮ ಮುಖದ ಮೇಲೆ ಏನೇ ಸಮಸ್ಯೆ ಇರಲಿ ಇದನ್ನು ಕಡಿಮೆ ಮಾಡುತ್ತೆ. ನಿಮ್ಮ ಮುಖದ ಮೇಲೆ ಕಪ್ಪು ಕಲೆಗಳು ಬಿದ್ದಿರುವಂಥದ್ದು ಹಾಗೆ ವೈಟ್ ಜಾಸ್ತಿ ಮುಖದ ಮೇಲೆ ಗುಳ್ಳೆಗಳಾಗ್ತಾ ಇದ್ದರೆ ಅದು ಕೂಡ ಜಾಸ್ತಿ ಬೇಗನೆ ಇದನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಹಾಗಾದರೆ ಇವೆರಡನ್ನು ನೀವು ಮನೇಲಿದ್ದರೆ ಯಾಕೆ ಮಿಸ್ ಮಾಡ್ತೀರಾ? ಖಂಡಿತವಾಗಿ ಇದನ್ನು ನೀವು ಒಂದು ಸರ್ತಿ ಕ್ರೀಮ್ ರೆಡಿ ಮಾಡಿ ನೀವು ಯೂಸ್ ಮಾಡ್ಬೋದು. ಅದು ಯಾವ ರೀತಿಯಾಗಿ ರೆಡಿ ಮಾಡೋದಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ನೋಡಿಕೊಂಡು ಹೋಗಿ ವೀಕ್ಷಕರೇ. ಇದನ್ನು ಮಿಸ್ ಮಾಡದೆ ನೋಡಿಕೊಂಡ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇವಾಗ ಫಸ್ಟಿಗೆ ಒಂದು ಸಣ್ಣದಾಗಿರುವಂಥದ್ದು ಒಂದು ಸಣ್ಣದ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಫಸ್ಟು ತೊಗೊಂಡಿರೋಂಥದ್ದು ಹಸಿ ಹಾಲು. ನಮ್ಮ ಮುಖದ ಫಸ್ಟ್ ನಾವು ಕ್ಲೀನ್ಜಿಂಗ್ ರೀತಿ ಕೆಲಸ ಮಾಡುವಂಥದ್ದು ಹಸಿ ಹಾಲು. ನಮ್ಮ ಮುಖದ ಮೇಲೆ ಎಷ್ಟೇ ಡಸ್ಟ್ ಕುತ್ಕೊಂಡ್ರೂ ಕೂಡ ಇದನ್ನು ರಿಮೂವ್ ಮಾಡುತ್ತೆ. ನಮ್ಮ ಬಿಸಿಲಿಗೆ ಹೋಗಿ ಬಂದಿರೋಂಥ ನಮ್ಮ ಸ್ಕಿನ್ ಟ್ಯಾನ್ ಆದರೂ ಕೂಡ ಇದನ್ನು ರಿಮೂವ್ ಮಾಡುತ್ತೆ. ಹಾಗಾದರೆ ಹಸಿ ಹಾಲು ನಮ್ಮ ಮುಖದ ಕ್ಲೀನ್ಜಿಂಗ್ ರೀತಿ ಕೆಲಸ ಮಾಡುವಂಥದ್ದು ಒಳ್ಳೆಯದು. ಹಾಗಾಗಿ ನೀವು ಕೂಡ ಹಸಿ ಹಾಲನ್ನು ಖಂಡಿತವಾಗಿ ಬಳಸಲೇಬೇಕು. ಇವಾಗ ನೋಡಿ, ದಿನದಿಂದ ದಿನಕ್ಕೆ ನಾವು ಬಿಸಿಲಿಗೆ ಹೋಗಿ ಬಂದ ಮೇಲೆ ನಮ್ಮ ಮುಖ ಟ್ಯಾನ್ ಆಗುತ್ತೆ, ನಮ್ಮ ಮುಖ ಕಪ್ಪಾಗುತ್ತೆ. ಹಾಗೆ ಚಳಿಗಾಲ ಸಮಯದಲ್ಲಿ ಕೂಡ ನಮ್ಮ ಮುಖ ಡ್ರೈ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಟ್ರೈ ಮಾಡಲೇಬೇಕು. ಇವಾಗ ಹಸಿ ಹಾಲು ಹಾಕಿದ್ದೀನಿ. ಹಸಿ ಹಾಲಿಗೆ ನಾನು ಏನು ಹಾಕ್ತಾ ಇರೋವಂಥದ್ದು ಅಂದರೆ ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ. ನೋಡಿ, ನಿಮ್ಮ ಹತ್ರ ಇದ್ದರೆ ಈ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಫ್ರೆಶ್ ಆಗಿರುವಂಥದ್ದು ಗಿಡದಲ್ಲಿ ಕಡ್ದಿರೋಂಥ ಅಲೋವೆರಾ ಜೆಲ್ಲು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಕೂಡ ಹಾಕ್ಬೋದು. ಖಂಡಿತವಾಗಿ ಇದನ್ನು ನೀವಿದ್ದರೆ ಈ ಥರವಾಗಿ ಕೂಡ ಟ್ರೈ ಮಾಡ್ಬೋದು, ಎರಡು ರೀತಿ ಇದ್ದರೆ. ಇವಾಗ ನೋಡಿ, ಅಲೋವೆರಾ ಜೆಲ್ 1 ಸ್ಪೂನಷ್ಟು ಹಾಕಬೇಕಾಗತ್ತೆ. ಆಮೇಲೆ ನಾನು ನೋಡ್ತಾ ಇರ್ಬೋದು ಕೊಕೊನಟ್ ಆಯಿಲು. ಯಾವಾಗಲೂ ಕೂಡ ನಮ್ಮ ಸ್ಕಿನ್ ಡ್ರೈ ಇರಬೇಕು, ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇರುವಂಥ ಸಮಸ್ಯೆ ಇದ್ದರೆ ನೀವು ಕೊಕೊನಟ್ ಆಯಿಲ್ ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ನೋಡಿ ದಿನದಿಂದ ದಿನಕ್ಕೆ ಏನಾಗುತ್ತೆ ಅಂದರೆ ಆಯಿಲ್ ಹಚ್ಚೋದ್ರಿಂದ ಗ್ಲೋ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ನಮ್ಮ ಆಯಿಲ್ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ರಾತ್ರಿ ಹೊತ್ತಿಗೆ ಮಲ್ಕೊಳ್ಳೋವಾಗ ಸ್ವಲ್ಪ ಆಯಿಲ್ ನಿಮ್ಮ ಸ್ಕಿನ್ನಿಗೆ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ. ಇವಾಗ ನೋಡಿ, ಇದರಲ್ಲಿ ಒಂದು 10 ಹನಿಯಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಾನು ಯಾವಾಗಲೂ ಕೂಡ ನಮ್ಮ ಸ್ಕಿನ್ನಿಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಲೇಬೇಕು ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ. ಆಮೇಲೆ ನಾನು ತೊಗೊಳ್ತಾ ಇರುವಂಥದ್ದು ಕಡಲೆ ಹಿಟ್ಟು. ನಮ್ಮ ಮುಖದ ಕಪ್ಪು ಕಪ್ಪು ಕಲೆಗಳನ್ನು ರಿಮೂವ್ ಮಾಡುವಂಥದ್ದು, ಅದ್ರ ಜೊತೆಗೆ ನಮ್ಮ ಮುಖ ಬ್ರೈಟ್ ಆ್ಯಂಡ್ ವೈಟ್ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು ಕಡಲೆ ಹಿಟ್ಟು. ಹಾಗಾಗಿ ನೀವು ಕೂಡ ಕಡಲೆ ಹಿಟ್ಟು ಬಳಸಲೇಬೇಕು. 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಬಳಸ್ತಾ ಇದ್ದೀನಿ. ನೋಡಿ, ಏಜ್ ಆಗಿದ್ಮೇಲೆ ನಮ್ಮ ಮುಖ ಜಾಸ್ತಿನೇ ಏನಾಗುತ್ತೆ, ಡಲ್ ಆಗ್ತಾ ಹೋಗುತ್ತೆ. ಡಲ್ ಆಗ್ತಾ ಆಗ್ತಾ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್, ನಮ್ಮ ಮುಖ ಕಪ್ಪು ಕಪ್ಪು ಕಲೆಗಳು, ಮುಖ ಜಾಸ್ತಿನೇ ಡಲ್ ಆದಮೇಲೆ ಇಳಿ ಬೀಳುವಂಥ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಯಾವುದೂ ಕ್ರೀಮ್ ಕೂಡ ಯೂಸ್ ಮಾಡದೆ ಹಾಗೆ ಬಿಟ್ಬಿಡ್ತೀವಿ. ಆವಾಗ ತುಂಬಾ ಜಾಸ್ತಿ ನಮ್ಮ ಸ್ಕಿನ್ ಹಾಳಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ನಾವು ಕೂಡ ಮನೆ ಮದ್ದನ್ನು ಬಳಸಿ ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡ್ತಾ ಹೋದರೆ ನಾವು ಯಾವುದೇ ಪಾರ್ಲರ್ಗಾಗಲಿ ಯಾವುದೇ ಎಲ್ಲಿಗೂ ಕೂಡ ಹೋಗುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ. ಹಾಗೆ ನಾವು ದುಬಾರಿ ದುಡ್ಡು ಕೊಟ್ಟು ತಂದಿರುವಂಥ ಕ್ರೀಮ್ ಕೂಡ ಬಳಸುವಂಥದ್ದು ಇಲ್ಲ ಸ್ನೇಹಿತರೆ. ಯಾಕಂದರೆ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಬದಲಾಗಿ ನಾವು ನ್ಯಾಚುರಲ್ ಆಗಿರುವಂಥ ಮನೆಮದ್ದು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ, ಹಾಗೆ ನಮ್ಮ ಸ್ಕಿನ್ ಕೂಡ ಹಾಳಾಗೋದಿಲ್ಲ. ಹಾಗಾಗಿ ಎಷ್ಟೇ ಅಮ್ಮಂದಿರಾಗಲಿ ಅಜ್ಜಿಯಂದಿರಾಗಲಿ ಯಾರೇ ಆಗಲಿ ಇದನ್ನು ನೀವು ಖಂಡಿತವಾಗಿ ಮನೆಮದ್ದಾಗಿ ಬಳಸ್ಬೋದು. ಇವಾಗ ನೋಡಿ, ಸಣ್ಣ ಏಜ್ ಮಕ್ಕಳಿಗೂ ಕೂಡ ಇದನ್ನು ಸಮಸ್ಯೆ ಅಂದರೆ 14 ವಯಸ್ಸಿನವ್ರ ಮಕ್ಕಳಿದ್ರೂ ಕೂಡ ಅವ್ರ ಮುಖದ ಮೇಲೆ ಸ್ವಲ್ಪ ಸ್ವಲ್ಪ ಪಿಂಪಲ್ಸ್ ಆಗುತ್ತೆ. ಹಾಗೆ ಮುಖ ಕೂಡ ಸ್ವಲ್ಪ ಡಲ್ ಆಗ್ತಾ ಹೋಗುತ್ತೆ. ಅವ್ರಿಗೆ ಮುಖಕ್ಕೂ ಕೂಡ ಇದನ್ನು ನೀವು ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡ್ಬೋದು. ಯಾಕಂದರೆ ಮನೆ ಮದ್ದು ಅಂದಮೇಲೆ ನಾವು ಈಸಿಯಾಗಿ ಎಲ್ರಿಗೂ ಕೂಡ ಯೂಸ್ ಮಾಡುವಂಥದ್ದು. ನೋಡಿ, ಇವಾಗ ಕಡಲೆ ಹಿಟ್ಟು ಹಾಕಿ ಪರ್ಫೆಕ್ಟಾಗಿ ಎಲ್ಲನೂ ಕೂಡ ಮಿಶ್ರಣ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಒಂದು ಸ್ವಲ್ಪ ಕೂಡ ಗಂಟು ಥರ ಇರಬಾರ್ದು. ಹಾಗಾಗಿ ನಾನು ಪೂರ್ತಿಯಾಗಿ ಇದು ಕ್ರೀಮ್ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಬನ್ನಿ ಇವಾಗ ನಾನು ಸ್ಕಿನ್ನಿಗೂ ಕೂಡ ಯೂಸ್ ಮಾಡಿ ತೋರಿಸ್ತೀನಿ. ನನ್ನ ಸ್ಕಿನ್ ನೋಡಿ ಎಷ್ಟು ಡಲ್ ಆಗಿರುವಂಥದ್ದು. ಇವಾಗ ಚಳಿಗಾಲ, ಹಾಗೆ ನಮ್ಮ ಸ್ಕಿನ್ನು ಚಳಿಗಾಲದಲ್ಲಿ ತುಂಬಾ ಡ್ರೈ ಆಗ್ತಾ ಹೋಗುತ್ತೆ. ಆವಾಗ ನಾವು ಇದನ್ನು ರೆಡಿ ಮಾಡಿ ಯೂಸ್ ಮಾಡ್ಬೋದು. ಇವಾಗ ನನ್ನ ಸ್ಕಿನ್ನಿಗೆ ನಾನು ಇದು ಪ್ಯಾಕನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಸರಳವಾಗಿ ಮನೇಲಿರುವಂಥದ್ದು ನಾವು ಟೈಮ್ ತೆಗೆದು ಇದನ್ನು ನಾವು ಟ್ರೈ ಮಾಡಿದ್ರೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು ಸ್ನೇಹಿತರೆ. ನಾವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸೋದ್ರ ಬದಲಾಗಿ ಇಷ್ಟು ಟೈಮ್ ತೆಗೆದ್ರೆ ನಾವು ಎಷ್ಟು ನ್ಯಾಚುರಲ್ ಆಗಿರುವಂಥ ಕ್ರೀಮ್ ರೆಡಿ ಮಾಡ್ಕೋಬೋದು ಅಂತ ನೋಡ್ಬೋದು.
ಫೇಸ್ ಪ್ಯಾಕ್ ಕೂಡ ಅನ್ಬೋದು. ನೋಡಿ ಇದನ್ನು ನಾನು ಚೆನ್ನಾಗಿ ಫೇಸಿಗೆ ಯೂಸ್ ಮಾಡ್ತಾ ಇದ್ದೀನಿ. ಪೂರ್ತಿ ಫೇಸ್ ಎಲ್ಲ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಪಾರ್ಲರ್ನಲ್ಲಿ ಯಾವ ರೀತಿ ಮಸಾಜ್ ಮಾಡ್ತಾರಲ್ವ ಅದೇ ರೀತಿಯಾಗಿ ನಾನು ಕೂಡ ಮಸಾಜ್ ಮಾಡ್ತೀನಿ. ಯಾಕಂದರೆ ನಾವು ಮಸಾಜ್ ಮಾಡಿದ್ರೆ ನಮ್ಮ ಸ್ಕಿನ್ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆಗಿರುವಂಥ ಸ್ಕಿನ್ ನಮ್ಮ ಸ್ಕಿನ್ ಎಷ್ಟೇ ಟ್ಯಾನ್ ಆದರೂ ಕೂಡ ಅದನ್ನೆಲ್ಲ ಪೂರ್ತಿಯಾಗಿ ರಿಮೂವ್ ಆಗುತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ಸ್ಕಿನ್ನಿಗೆಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಮ್ಮ ಕಣ್ಣಿನ ಭಾಗದಲ್ಲಿ ಕೂಡ ಕಪ್ಪು ಕಪ್ಪಾಗುತ್ತೆ ಕೆಳಗಡೆ. ಆ ರೀತಿ ಆದಾಗ ಇದನ್ನು ನೀವು ಫೇಸ್ ಪ್ಯಾಕ್ ರೀತಿ ಮಾಡಿ ಅಪ್ಲೈ ಮಾಡ್ತಾ ಹೋದರೆ ಅದು ನಿಮ್ಮ ಕಣ್ಣಿನ ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಗುತ್ತೆ. ನೋಡಿ 2 ಕೈಯಿಂದ ನಾನು ಮಸಾಜ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ರೀತಿ ಮಸಾಜ್ ಬರುತ್ತೆ ಅದನ್ನು ನೀವು ಮಸಾಜ್ ಖಂಡಿತವಾಗಿ ಮುಖದ ಮೇಲೆ ಟ್ರೈ ಮಾಡ್ಬೋದು. ಏನು ಪಾರ್ಲರ್ನಲ್ಲಿ ಮಾಡುವಂಥ ಮಸಾಜ್ ಮಾಡ್ಕೋಬೇಕಂತೇನಿಲ್ಲ. ಈ ಥರ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಸಾಜ್ ಸ್ವಲ್ಪ ಸ್ಕಿನ್ನಿಗೆ ಮಾಡಲೇಬೇಕು. ನಾವು ಸ್ಕಿನ್ನಿಗೆ ಮಸಾಜ್ ಮಾಡಿದ್ರೆ ನಮ್ಮ ಸ್ಕಿನ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ, ಆವಾಗ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ವೀಕ್ಷಕರೇ. ಇವಾಗ ನೋಡಿ ಪೂರ್ತಿಯಾಗಿ ಕೈಯಿಂದ ಮಸಾಜ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಸಾಜ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ನೋಡ್ಬೋದು ಎಷ್ಟು ಟ್ಯಾನ್ ಆಗಿರುವಂಥ ಸ್ಕಿನ್ ಎಲ್ಲ ಕೂಡ ಎಲ್ಲ ರಿಮೂವ್ ಆಗ್ತಾ ಇರುವಂಥದ್ದು. ಕಣ್ಣಿನ ಭಾಗದಲ್ಲಿ ಕೂಡ ಕಪ್ಪಾಗಿರುವಂಥದ್ದು ಕೂಡ ಇದನ್ನು ರೀತಿ ಮಸಾಜ್ ಮಾಡಬೇಕು. ನೋಡಿ ನಾನು ಹಚ್ಚಿರುವಂಥ ಪ್ಯಾಕು ಒಂದು 5ರಿಂದ 10 ನಿಮಿಷ ನೀವು ಬಿಟ್ಟರೆ ಸಾಕು, ಡ್ರೈ ಆಗಿಬಿಡುತ್ತೆ. ಬೇಗನೆ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೋಡಿ ಕಾಟನ್ ನೀರಲ್ಲಿ ಎತ್ಕೊಂಡು ನಾನು ಇದನ್ನು ರಿಮೂವ್ ಮಾಡ್ತೀನಿ. ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಕಾಟನಲ್ಲಿ ಎದ್ದು ರಿಮೂವ್ ಮಾಡ್ತಾ ಇರೋವಂಥದ್ದು. ನೋಡಿ ನನ್ನ ಸ್ಕಿನ್ ಎಷ್ಟು ಟ್ಯಾನ್ ಆಗಿರುವಂಥದ್ದೆಲ್ಲ ಕೂಡ ರಿಮೂವ್ ಆಯಿತು. ಇದನ್ನು ನಾವು ರೆಡಿ ಮಾಡಿ ಯೂಸ್ ಮಾಡ್ತಾ ಹೋದರೆ ವೀಕ್ಷಕರೇ ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗೋದಿಲ್ಲ, ಹಾಗೆ ನಿಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಆಗಲ್ಲ. ಈ ಥರ ಆಗೋ ಸಮಸ್ಯೆನೇ ಬರಲ್ಲ ಸ್ನೇಹಿತರೆ. ಹಾಗಾದರೆ ಟ್ರೈ ಮಾಡ್ತಾ ಹೋದರೆ ಸಾಕು. ವಾರದಲ್ಲಿ ಒಂದು 4 ಸರ್ತಿ ಟ್ರೈ ಮಾಡಿದ್ರೆ ನೀವು ಒಂದು ವಾರಕ್ಕೆ ನಿಮ್ಮ ಸ್ಕಿನ್ ಗಾಜಿನ ರೀತಿ ಹೊಳಪು ಬಂದುಬಿಡುತ್ತೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನೀವು ಒಂದು ಸೈಡ್ ನಾನು ರಿಮೂವ್ ಮಾಡಿದ್ದೀನಿ ತೋರಿಸ್ತಾ ಇರೋಂಥ ನೋಡು ಗ್ಲೋ ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು. ಇನ್ನೊಂದು ಸೈಡ್ ಕೂಡ ರಿಮೂವ್ ಮಾಡಿ ನಾನು ಇವಾಗ ಪೂರ್ತಿಯಾಗಿ ಫೇಸನ್ನು ಚೆನ್ನಾಗಿ ನೀರಿಂದ ತೊಳ್ಕೊಂಡು ಬರ್ತೀನಿ ಕ್ಲೀನಾಗಿ. ನೋಡಿ ಸ್ನೇಹಿತರೆ ನೀರಿಂದ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಫೇಸ್ ಕೂಡ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಚೆನ್ನಾಗಿ ಗ್ಲೋ ಬಂದಿರೋವಂಥದ್ದು. ಹಾಗಿದ್ದರೆ ಮಿಸ್ ಮಾಡದೆ ಇದನ್ನೇ ನೀವು ಕೂಡ ಟ್ರೈ ಮಾಡಿಬಿಡಿ. ಯಾಕಂದರೆ ಎಷ್ಟು ಮಿಸ್ ಮಾಡಿದ್ರೆ ನಿಮಗೂ ಕೂಡ ನಿಮ್ಮ ಸ್ಕಿನ್ ಗ್ಲೋ ಹೋಗಿಬಿಡುತ್ತೆ ಸ್ನೇಹಿತರೆ. ಹಾಗಾದರೆ ಇದನ್ನು ನೀವು ಖಂಡಿತವಾಗಿ ಒಂದು ಸರ್ತಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಹಾಗಿದ್ದರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಸರ್ತಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.